ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ 2 ಡೇಸ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ 2 ಡೇಸಲ್ಲಿ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿನ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ ಇದ್ದಾಗೆ ನಮ್ಮ ಮನೇಲೂ LPG ಪ್ರಾಬ್ಲಮ್ ಇದ್ದೇ ಇದೆ. ಹಾಗಾಗಿ ಕರೆಂಟ್ ಸ್ಟವಲ್ಲೇ ನಾನು ತಿಂಡಿನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮ ಅತ್ತೆ ಪೂಜೆ ಮಾಡಿದರು. ಸೊ ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಿದೆ. ಸೊ ಫಸ್ಟೇ ಅವರೆಲ್ಲನೂ ಪೂಜೆ ನೀಟಾಗಿ ಮಾಡಿದರು. ಅದಾದಮೇಲೆ ನಾನು ಸುಮ್ಮನೆ ಬಂದು ಶುಕ್ರವಾರ ಅಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದೆ. ಸೊ ಹಾಗೆ ನಮ್ಮ ಮನೆಯವರು ಮನೆಗೆ ಈ 4 ಬಾಕ್ಸಸ್ನ ತೊಗೊಂಬರ್ಬೇಕಾದ್ರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ತಂದಮೇಲೆ ಗೊತ್ತಾಗಿದ್ದು ಏನು ಅಂತ ಹೇಳ್ಬಿಟ್ಟು ನನಗೆ ಓಪನ್ ಮಾಡು ನೋಡು ಅಂತ ಹೇಳಿದ್ರು. ಸೊ ಓಪನ್ ಮಾಡಿ ನೋಡಿದಾಗ ಶಾಕ್ ಆಯಿತು. AC ತೊಗೊಬಂದುಬಿಟ್ಟಿದ್ರು ಮನೆಗೆ. ಹೇಳಿದರೆ ಏನೂ ಅನಿಸ್ತಿರ್ಲಿಲ್ಲ. ಬಟ್ ಹೇಳ್ದೆ ಹೋಗಿ 2 AC ತೊಗೊಂಬಂದಿದ್ರು ಅಪ್ಪಾಜಿ ಮತ್ತು ಅವರಿಬ್ಬರು ಹೋಗಿ. ಬಂದಮೇಲೆ ಗೊತ್ತಾಗಿದ್ದು ನಮಗೆ. ನಾವು ಹೇಳ್ತಿದ್ವಿ ಬೇಡ ಸುಮ್ಮನೆ ಮನೆ ಚೇಂಜ್ ಮಾಡಿದ್ರೆ ಅದೆಲ್ಲನೂ ಎತ್ಕೊಂಡು ಹೋಗೋಕೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ವಿ. ಬಟ್ ಆದರೂ ತುಂಬ ಸೆಕೆ ಇರುತ್ತೆ ನಮ್ಮ ಮನೆಯಲ್ಲಿ, ಹಾಗಾಗಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ಪ್ರೈಸಾಗಿ ಹೋಗಿ ತೊಗೊಂಬಂದಿದ್ರು. ಸೊ ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಬೇಕ್ರಿ ಐಟಮ್ಸ್ ಎಲ್ಲನೂ ಮೆಸ್ಸಪ್ಪಾಗಿ ಹೋಗ್ಬಿಟ್ಟಿತ್ತು. ಏನೂ ಸಿಗ್ತಿರ್ಲಿಲ್ಲ ಕೈಗೆ. ಒಂದು ಐಟಮ್ ತೊಗೋಬೇಕು ಅಂದರೆ ಎಲ್ಲ ಕಡೆ ಹುಡುಕ್ಬೇಕಾಗಿತ್ತು. ಸೊ ಅದಕ್ಕೆ ಮನೇಲಿ ಏನೂ ಇಡಬಾರ್ದು, ಬೇಕ್ರಿ ಐಟಮ್ಸ್ ಎಲ್ಲ ಗೋಡನಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಎಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದಾರೆ. ಹಾಗೆ ಹೇಳ್ಬೇಕಂದ್ರೆ ಸ್ವಲ್ಪ ಮನೆಯೂ ಕೂಡ ಕ್ಲೀನ್ ಮಾಡಿದ್ವಿ. ಸಜ್ಜೆ ಮೇಲೆಲ್ಲ ತುಂಬ ಐಟಮ್ಸ್ ಇತ್ತು, ಬೇಕ್ರಿ ಐಟಮ್ಸ್ ಎಲ್ಲನೂ. ಅದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬೇಕ್ರಿ ಕೊಟ್ಟು ಕಳಿಸಿದ್ವಿ. ಮನೆ ಐಟಮ್ಸ್ ಮಾತ್ರ ಮನೇಲಿ ಇಟ್ಕೊಂಡ್ವಿ. ಸೊ ಇವತ್ತು ಮಧ್ಯಾಹ್ನದಿಂದ ಅದೇ ಕೆಲಸ ಆಗೋಯಿತು. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ಯಾಟರ್ಡೇ ವ್ಲಾಗು. ಇವತ್ತು ಶನೈಶ್ಚರ ಅಮಾವಾಸ್ಯೆ ಇರೋದ್ರಿಂದ ನಾನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಶನಿ ದೇವರಿಗೆ ಎಳ್ಬತ್ತಿ ಹಚ್ಚಿದ್ರೆ ಶ್ರೇಷ್ಠ ಅಲ್ವಾ ಅಂತ ಹೇಳ್ಬಿಟ್ಟು, ಹೆಂಗೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನೀಟಾಗಿ ಪೂಜೆ ಮಾಡ್ತಾ ಇದ್ದೀನಿ.
ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಶನಿದೇವರ ಅಮಾವಾಸ್ಯೆ ಅಂತೆ, 13 ವರ್ಷಕ್ಕೋ ಏನೋ ಬರುತ್ತೆ ಅಂತ ಹೇಳ್ತಿದ್ರು, ಮರ್ತಿದ್ವಿ. ನಿನ್ನೆ ನೋಡಿದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದಕ್ಕೆ ಶನಿದೇವ್ರಿಗೆ ಎಳ್ಬತ್ತಿ ಅಂದರೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇವತ್ತು ಎಳ್ಬತ್ತಿ ದೀಪನ ಹಚ್ಚಿದೆ. ಆಮೇಲೆ ಮತ್ತು ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಪಲಾವ್ ಎಲೆ ಮತ್ತು ಲವಂಗ ಕಾಳುಮೆಣಸು ಹಾಕಿ ಕರ್ಪೂರ ಹಾಕಿ ಅದ್ರ ಧೂಪ ಹಾಕಿದ್ರೆ ಮನೆ ತುಂಬ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅಂತ ನೋಡಿದ್ದೆ, ಕೇಳಿದ್ದೆ. ಸೊ ಅದು ಕೂಡ ಮಾಡಿದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದೀನಿ. ಸೊ ಇದು ಎಳ್ಬತ್ತಿ ಅವಾಗಲೇ ಹಚ್ಚಿದ್ದು, ಇನ್ನೂ ಉರಿತಾನೆ ಇದೆ. ಮೋಸ್ಟ್ಲಿ ಒಂದು 20 ಮಿನಿಟ್ಸ್ ಆಯಿತು ಅನಿಸುತ್ತೆ ಹಚ್ಚಿ. ಅದರಲ್ಲಿ ಎಳ್ಳಿರುತ್ತೆ ಅಲ್ವಾ, ಸೊ ಎಳ್ಳಲ್ಲಿ ಆಯಿಲ್ ಅಂಶ ಇರೋದ್ರಿಂದ ಅದು ಜಾಸ್ತಿ ಹೊತ್ತು ಉರಿಯುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಮನೆಯಲ್ಲೇ ಎಳ್ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಚಿ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇನ್ನೂ ತಿಂಡಿ ಮಾಡಿಲ್ಲ, ಇವಾಗ ತಿಂಡಿ ತಿನ್ನಬೇಕು. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 11:30 ಆಗಿದೆ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿನ ಹೋಟ್ಲಿಂದನೇ ತಂದು ಕೊಟ್ಟಿದ್ದಾರೆ, ಏನು ಚಿತ್ರಾನ್ನ ಏನೋ ತಂದು ಕೊಟ್ಟಿದ್ದಾರೆ. ಸೊ ಇವಾಗ ತಿಂಡಿ ತಿಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡುವ. ಶೆಕೆ ಗೈಸ್, ನಮ್ಮ ಮನೇಲಂತೂ ತುಂಬ ಶೆಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಿನ್ನೆ ನಮ್ಮ ಮನೆಯವರು ಸರ್ಪ್ರೈಸಾಗಿ AC ತಂದಿದ್ದಾರೆ ಮನೆಗೆ 2. ನಮಗೆ ಗೊತ್ತೇ ಇರಲಿಲ್ಲ ತರ್ತಾರೆ ಅಂತ ಹೇಳ್ಬಿಟ್ಟು, ತಂದಮೇಲೆ ಗೊತ್ತಾಗಿದ್ದು. 2 ತಂದಿದ್ದಾರೆ, 2 ರೂಮ್ಗೂ ಒಂದೊಂದು ಅಂತ, ಅತ್ತೆ ಮಾವಂಗೊಂದು ನಮಗೊಂದು ಅಂತ ಹೇಳ್ಬಿಟ್ಟು. ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ, ಇಲ್ಲೇ ಇಟ್ಟಿದ್ದೀವಿ. ಇನ್ಸ್ಟಾಲ್ ಮಾಡೋಕ್ಕೆ ಬಂದಿಲ್ಲ ಅವ್ರಿನ್ನೂ. ಸೊ ಇವತ್ತು ಬರ್ಬೋದು. ನಿನ್ನೆ ಬರಲ್ಲ ಅಂತ ಹೇಳಿದರು, ಇವತ್ತು ಬರ್ತಾರೆ ಅಂತ ಹೇಳಿದರು. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಕೂಲರ್ ಇತ್ತು ನಮ್ಮ ಮನೇಲಿ, ಬಟ್ ಅದು ತುಂಬ ಸೌಂಡ್ ಬರ್ತಾ ಇತ್ತು. ಅವತ್ತಿಂದನೂ ಹಂಗಂತಿದ್ರು ತೊಗೊಂಬರ್ಬೇಕಂತ, ಬಟ್ ಕೇಳದೆ ಹೋಗಿ ನಿನ್ನೆ ತೊಗೊಂಡೇ ಬಂದುಬಿಟ್ಟಿದ್ದಾರೆ. ಇವತ್ತು ಇನ್ಸ್ಟಾಲೇಷನ್ ಆದಮೇಲೆ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಮ್ಮ ಮನೇಲಿ. ಇಲ್ಲಾಂದರೆ ಈ ಶೆಕೆಯಲ್ಲಿ ನಿದ್ದೆನೇ ಬರ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಮನೆ ಹತ್ರ ಸೊಳ್ಳೆ ಕಾಟ ಬೇರೆ, ಕಿಟಕಿ ಏನು ಓಪನ್ ಮಾಡ್ಕೊಂಡು ಮಲ್ಗೊಂಗೇ ಇರಲಿಲ್ಲ. ಸೊ ಇವಾಗ AC ಬಂದಿದೆ, ಆರಾಮಾಗಿ ನಿದ್ದೆ ಮಾಡ್ಬೋದು ಗೈಸ್. ಎಷ್ಟು ಟಾರ್ಚರ್ ಕೊಟ್ಟಿದ್ಯಾ ಅಂದರೆ ಉಲ್ಟಾ ಇಟ್ಕೊಂಡು ಅಷ್ಟೇ ಇದು ಮಾಡಿದ್ಯಾ. ನೋಡ್ಕೊಂಡಿಲ್ವಾ? ಈಗ ನೋಡ್ಕೊಂಡಿದ್ದೀನಿ, ಅದೇನು ಗೊತ್ತಾಗಲ್ಲ ಬಿಡಿ. ತಗೊಂಡ ನೋಡಿ ಗೈಸ್, ಇವರು ನಮ್ಮ ಮನೆಗೆ ಬರಲ್ವಂತೆ, ಅದಕ್ಕೆ ಕೆಳಗಡೆ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸ್ಪೆಷಲ್ ಮಾಡ್ತಿದ್ಯಾ? ವ್ಲಾಗ್ ಬೇರೆ ಮಾಡ್ತಿದ್ಯಲ್ಲ. ಮೇಲೆ ಹತ್ತು ಬಾ. ತಾಂಬ ಮನೆ ಜೋಡಿಸ್ಕೊಂಡು ಟೈಮ್ ಆಗ್ತಿಲ್ಲ. ಸೊ ಸಂಜೆ ಆದಮೇಲೆ ಅಪ್ಪಾಜಿ ಕಾಲ್ ಮಾಡಿ ಹಾಸನ್ಗೆ ಹೋಗೋಣ ಬಾ ಅಂತ ಕರೆದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಅಪ್ಪಾಜಿ ಅಮ್ಮ ನಾನು 3 ಜನನೂ ಹೋದ್ವಿ. ಸೊ ಹಾಸನ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲನೂ ತೊಗೊಂಡು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಸೊ 2 ದಿನದ ವ್ಲಾಗ್ನ ನಾನು ಒಟ್ಟಿಗೆ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಡ ಅಂದರೆ ತಿನ್ನಲ್ಲ ನಾನು. ದೋಸೆ ತಿನ್ಬಿಡಿ, ರೈಸ್ ಏನಾದ್ರು ತಿನ್ನಿ. ಹಾಗೆ ಮಾಡಿದ್ರೆ ದುಡ್ಡು ಹಾಕಲಿಲ್ಲ.